ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಜಾತಿ ಗಣತಿ ವರದಿ ಸಂಬಂಧ ಮೊನ್ನೆ ಒಕ್ಕಲಿಗರ ಶಾಸಕರ ಸಭೆಯನ್ನು ನಡೆಸಿದ್ರು. ಜಾತಿ ಗಣತಿ ವರದಿ ನೀಡಿದಂತ ಜಯಪ್ರಕಾಶ್ ಹೆಗಡೆ ಕೂಡ ಈ ಸಭೆಯಲ್ಲಿ ಹಾಜರಿದ್ದರು. ಅವರ ಮುಂದೆಯೇ ಒಕ್ಕಲಿಗ ಶಾಸಕರು ಜಾತಿ ಗಣತಿ ಅಂಕಿಅಂಶ ಸರಿಯಿಲ್ಲ ಅಂತ ಕಟುವಾಗಿ ಟೀಕೆ ಮಾಡಿದರು. ಸೊ ಒಕ್ಕಲಿಗ ನಾಯಕರು ಒಂದಷ್ಟು ವಿಚಾರಗಳನ್ನು ಹೇಳಿದರು. ಜಯಪ್ರಕಾಶ್ ಹೆಗಡೆ ವಿರುದ್ಧವೇ ಶಾಸಕರು ಕಿಡಿಕಾರಿದ್ದಾರೆ. ಅನೇಕ ಉಪಪಂಗಡಗಳನ್ನು ಕಡಿಮೆ ತೋರಿಸಿದ್ದಾರೆ. ಹಾಗೆ ಮುಂದೆ ರಾಜಕಾರಣ ಕಷ್ಟ ಆಗುತ್ತೆ ಇದೇ ರೀತಿಯಾಗಿ ಹೋದರೆ ಅಂತ ಕೂಡ ಇನ್ನು ಮೂರು ಒಕ್ಕಲಿಗರನ್ನ ಕಡಿಮೆ ತೋರಿಸಿದ್ದಾರೆ. ಅದು ಹೇಗೆ ಸಾಧ್ಯ? ಇದೆಲ್ಲವನ್ನು ಕೂಡ ಜಯಪ್ರಕಾಶ್ ಹೆಗಡೆ ಎದುರೇ ಕಟುವಾಗಿ ಟೀಕೆ ಎದುರಾಗಿದೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಜಾತಿ ಗಣತಿ ವರದಿ ಸಂಬಂಧ ಮೊನ್ನೆ ಒಂದು ಸಭೆಯನ್ನು ನಡೆಸಿದ್ರು. ಸೊ ಸಮಾಜಕ್ಕೆ ಆದ ಅನ್ಯಾಯದ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಬೇಕು ಅನ್ನೋದು ಕೂಡ ಒಂದಷ್ಟು ಶಾಸಕರು ಹೇಳಿದಂಥ ಮಾತು. ಒಂದು ಸಮಿತಿ ಮಾಡಿ 3 ತಿಂಗಳ ಕಾಲಾವಕಾಶವನ್ನು ಕೊಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು, ಸೊ ಜಾತಿ ಗಣತಿ ವರದಿ ನೀಡಿದಂಥ ಜಯಪ್ರಕಾಶ್ ಹೆಗಡೆ ಕೂಡ ಈ ಸಭೆಯಲ್ಲಿ ಹಾಜರಿದ್ರು. ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಅವರ ಮುಂದೆ ಒಕ್ಕಲಿಗ ಶಾಸಕರು ಜಾತಿ ಗಣತಿ ಅಂಕಿಅಂಶ ಸರಿಯಿಲ್ಲ ಅಂತ ಕಟುವಾಗಿ ಟೀಕಿಸಿದ್ದಾರೆ. ಇನ್ನು 5 ಒಕ್ಕಲಿಗ ಸಚಿವರು ಕ್ಯಾಬಿನೆಟ್ನಲ್ಲಿ ಸಮೀಕ್ಷೆಯನ್ನು ನಿರಾಕರಿಸಬೇಕು ಅಂತ. ಸೊ ಆಯೋಗ ಇರೋದೇ ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಜಯಪ್ರಕಾಶ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊಲ್ಲರು ಅಲೆಮಾರಿ ಪಟ್ಟಿಯಲ್ಲಿ ಬರ್ತಾರೆ. ಉಳಿದವರು ಬೇರೆ ಪಟ್ಟಿಯಲ್ಲಿ ಬರ್ತಾರೆ. ಅಲೆಮಾರಿ ಪಟ್ಟಿಯಲ್ಲಿರುವವರು ಇಲ್ಲಿಗೆ ಬಂದಿಲ್ಲ. ಸರಿಯಾಗಿ ವಿಮರ್ಶೆ ಮಾಡಿ ತಪ್ಪು ಅಂತ ಹೇಳಬೇಕು. ಉಪಜಾತಿಗಳನ್ನ ಒಂದೇ ಕಡೆ ತರಲು ಪ್ರಯತ್ನಿಸಿದ್ದೇವೆ. ಲಿಂಗಾಯತ ಗಾಣಿಗರು, ಲಿಂಗಾಯತ ಬಣಜಿಗರು, ಲಿಂಗಾಯತ ಸಾಧರು ಅಂತ ಉಪಜಾತಿ ಮಾಡಿದ್ದಾರೆ ಅಂತ ಹೇಳಿದರು. ಇನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ಜಯಪ್ರಕಾಶ್ ಹೆಗಡೆ ಅವರನ್ನ ಈ ಬಗ್ಗೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸಮೀಕ್ಷೆಯ ಅವಕಾಶ ಇದೆಯಾ? ಹಾಗಾದ್ರೆ ಮರು ಸಮೀಕ್ಷೆ ಅಗತ್ಯ ಇಲ್ಲ. ಈಗ ಒಂದು ಸಲ ಆಗಿದೆ, ಅದನ್ನು ಅಪ್ಡೇಟ್ ಮಾಡಬೇಕಷ್ಟೇ, ಬಿಟ್ಟರೆ ಮರು ಸಮೀಕ್ಷೆ ಯಾಕೆ ಮಾಡಬೇಕು? ಈಗ ನಾವು ಡಿಪೆಂಡ್ ಆಗಿರುವಂಥದ್ದು 1932ನೇ ಇಸ್ವಿಯಲ್ಲಿ ಜಾತಿ ಸಮೀಕ್ಷೆ ಆಗಿರೋದಂಥದ್ದು. ಅದರ ನಂತರ ಆದಂಥದ್ದು ಕೇವಲ ಸ್ಯಾಂಪಲ್ ಸರ್ವೆ ಮೇಲೆ ಇದನ್ನೆಲ್ಲ ಒಪ್ಕೊಂಡು ಬಂದಿದ್ದೇವೆ. ಎಲ್ಲ ರಿಪೋರ್ಟನ್ನು ಎಲ್ಲವೂ ಸ್ಯಾಂಪಲ್ ಸರ್ವೆ ಮೇಲೆ ಆಗಿರೋದು. ಈಗ ಹವನೂರು ವರದಿ, ಯಾವುದೇ ವರದಿ ಇರಲಿ, ಇದು ಪ್ರಾರಂಭ ಆಗಿದ್ದು, ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು ಈ ಸಮೀಕ್ಷೆದ್ದು ದ್ವಾರಕನಾಥ್ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಕ್ವಶನ್ ಎಲ್ಲ ಮಾಡಿದ್ದು. ಮನಮೋಹನ್ ಸಿಂಗ್ ಅವರು ಅದಕ್ಕೆ ದುಡ್ಡು ಕೊಟ್ಟಿದ್ದರು, 20 ಕೋಟಿ ರೂಪಾಯಿ ಆಗಲಿ, ಪ್ರಧಾನಮಂತ್ರಿ ಆಗಿದೆ. ನಂತರ ಕಾಂತರಾಜ್ ಅವ್ರ ಕಾಲ ಫುಲ್ ಸ್ಕೇಲ್ನಲ್ಲಿ ನಡೀತು. ಅದು ಬಂದಂದು ಇಷ್ಟವರೆಗೆ ಬೇರೆ ಬೇರೆ ಕಾರಣಕ್ಕಾಗಿ ತಡ ಆಗ್ತಾ ಹೋಯಿತು. ಬಟ್ ಎಕ್ಸೆಪ್ಟ್ ಆದರೆ ಈಗ ಮುಂದೆ ಸಹ ಅದನ್ನು ಸರಿಪಡಿಸ್ಕೊಳ್ಳಿ. ಯಾಕಂದರೆ ನಾವು ಹಿಂದಿನ ವರದಿಗಳಲ್ಲಿ ಏನಾದ್ರು ನ್ಯೂನತೆ ಇದ್ದರೆ ಅವರು ಬಂದು ಮನವಿಯನ್ನು ಕೊಟ್ಟು ಸರಿಪಡಿಸಿಕೊಟ್ಟಿದ್ದೇವೆ. ಕೆಲವು ಸಮುದಾಯಗಳು ತಮ್ಮ ಜಾತಿಗಳನ್ನ ಕ್ಯಾಟಗರಿ ವೈಸ್ ವಿಭಜನೆ ಮಾಡಿದ್ದನ್ನು ಆಕ್ಷೇಪ ಎತ್ತುತ್ತಾ ಇದ್ದಾರೆ. ಅಂದರೆ ಉದಾಹರಣೆಗೆ ಈಗ ಗೊಲ್ಲ ಸಮುದಾಯದವರು, ನಾವು ಗೊಲ್ಲ ಮತ್ತು ಯಾದವ ಒಂದೇ ಸಮುದಾಯ, ಒಂದೇ ಜಾತಿ, ಆದರೆ ಕ್ಯಾಟಗರಿ 1A ನಲ್ಲಿ ಗೊಲ್ಲರನ್ನ ಸೇರಿಸಿದ್ದಾರೆ, 1B ನಲ್ಲಿ ಯಾದವರನ್ನ ಸೇರಿಸಿ, ಈ ಥರದ ಲೋಪದೋಷಗಳನ್ನ ಹೇಳ್ತಿದ್ದಾರೆ. ಅದು ಲೋಪ ಅಲ್ಲ. ನಾನು ಅದನ್ನು ನೋಡಿದೆ. ಅವರು ನನಗೆ ಪ್ರಶ್ನೆಯನ್ನು ಮಾಡಿದರು. ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಗೊಲ್ಲ ಅಲೆಮಾರಿ ಪಟ್ಟಿಯಲ್ಲಿ ಬರ್ತಾರೆ, ಉಳಿದವರೆಲ್ಲ ಬೇರೆ ಪಟ್ಟಿಯಲ್ಲಿ ಬರ್ತಾರೆ. 1B ಬಂದರು. ಅಲ್ಲಿ ಇವರು ಅಲೆಮಾರಿಗೆ ಹೋಗಲಿಲ್ಲ, ಅವರು ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರೋದಿಲ್ಲ. ಅದರಿಂದ ಅದನ್ನು ಸರಿಯಾಗಿ ಅದನ್ನು ಆಲೋಚನೆ ಮಾಡಿ ಒಂದೇ ಇವರು ಇನ್ನು ಗೊಲ್ಲರನ್ನು ನಮ್ಮ ಕಡೆನೇ ನಮ್ಮ ತನ್ನಿ ಅಂತ ಹೇಳಿ ಈಗ ಮನವಿ ಮಾಡಬೇಕು. ಅವರು ಒಪ್ಪಲಿಕ್ಕಿಲ್ಲ, ಅದಕ್ಕೆ ಅಲ್ಲಿದ್ದ ಸೌಲಭ್ಯಗಳು ಸಿಗೋದಿಲ್ಲ ಅವರಿಗೆ. ಅದರಿಂದ ತಪ್ಪು ಅಂತ ಹೇಳಬೇಕಾದ್ರೆ ಅದರ ಬಗ್ಗೆ ಸರಿಯಾಗಿ ವಿಮರ್ಶೆ ಮಾಡಿದ ಮೇಲೆ ತಪ್ಪಂತೆ, ಕೇವಲ ಸಾರಾ ಸಗಟಾಗಿ ಅಪಾದನೆ ಹಾಕಬಾರ್ದು. ಸರಿ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಪ್ರಮುಖವಾಗಿ ಆಕ್ಷೇಪವನ್ನು ಎತ್ತುತ್ತಾ ಇದ್ದಾವೆ. ಅವರ ಅಂಕಿ ಸಂಖ್ಯೆಗಳಿರ್ಬೋದು ಅಥವಾ ಅವ್ರನ್ನ ಕ್ಯಾಟಗರಿ ವೈಸ್ ಇದು ಮಾಡಿದ್ದಿರ್ಬೋದು. ಅವರು ಕೂಡ ಮೀಸಲಾತಿ ಸಲುವಾಗಿ ಕೆಲವರು ಉಪಜಾತಿಗಳನ್ನೇ ಬರೆಸಿದ್ದಾರೆ. ಸೊ ಇದನ್ನು ಸರಿ ಮಾಡೋದಕ್ಕೆ ಅವಕಾಶ ಇದೆಯಾ? ಸಾಧಾರಣ ಹೆಚ್ಚು ಕಮ್ಮಿ ಎಲ್ಲರದ್ದು ಉಪಜಾತಿನೂ ಒಂದೇ ಕಡೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಒಕ್ಕಲಿಗರಲ್ಲೂ ಲಿಂಗಾಯತರಲ್ಲೂ. ಆದರೆ ಲಿಂಗಾಯತರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದೇನೆಂದರೆ, ನಮ್ಮಿಂದ ಅಲ್ಲ, ಲಿಂಗಾಯತ ಗಾಣಿಗರು, ಲಿಂಗಾಯತ ಬಣಜಿಗರು, ಲಿಂಗಾಯತ ಸಾಧರು ಅವರು ಸರ್ಟಿಫಿಕೇಟ್ 2A ಗೋಸ್ಕರ
ಉಪಜಾತಿಯ ಲಿಂಗಾಯತ್ ಅಂತ ಬಿಟ್ಟಿದ್ದಾರೆ. ಮುಂದೆ ಪುನಃ ವಾಪಸ್ ಬಂದರೂ ಬರ್ಬೋದು ಅವರು ವಾಪಸ್ ಲಿಂಗಾಯತ್ ಅಂತ. ಆದರೆ ಆ ಪಟ್ಟಿಯಲ್ಲಿ ಸೇರಿಸ್ಲಿಕ್ಕೆ ನಮಗೆ ಅವರು ಲಿಂಗಾಯತ್ ಅಂತ ಹಾಕದೇ ಇದ್ರು. ಈಗ ಸಮೀಕ್ಷೆಗೆ ಹೋದವರು ಅವರು ಲಿಂಗಾಯತ್ ಅಂತ ಹೇಳಿದ್ರೆ ಇವ್ರು ಯಾಕೆ ಬರ್ಕೊಂಡಿರ್ತಾರೆ? ಅವ್ರು ಹೇಳಿದಾಗ ಮಾತ್ರ ಲಿಂಗಾಯತ್ ಗಾಣಿಗ ಅಂತ ಬರ್ಕೊಳ್ತಾರೆ. ಇಲ್ಲದೇ ಇದ್ದರೆ ಅವರು ಬರೇ ಗಾಣಿಗ ಅಂದರೆ ಬರೇ ಗಾಣಿಗ ಅಂತ ಬರ್ಕೊಂಡಿರ್ತಾರೆ.